ಜೈ ವಾಸವಿ. ನನ್ನ ಹೆಸರು ಆಶಾ ರಮೇಶ್. ನಾನು ಹುಟ್ಟಿದ್ದು ಹಿಂದೂಪುರ, ಅನಂತಪುರ ಜಿಲ್ಲಾ, ಆಂಧ್ರ ಪ್ರದೇಶ ರಾಷ್ಟ್ರದಲ್ಲಿ. ನನ್ನ ತಾಯಿಯ ಹೆಸರು ವಿಮಲಮ್ಮ, ತಂದೆ ಹೆಸರು ರಾಜಗೋಪಾಲ್ ಶೆಟ್ಟರು. ನಾವು 3 ಜನ ಮಕ್ಕಳು, ಅಕ್ಕ, ನಾನು ಮತ್ತೆ ಒಬ್ಬ ತಮ್ಮ. ಅಪ್ಪ ಅಮ್ಮನಿಗೆ ದೇವರಲ್ಲಿ ಭಕ್ತಿ ಹೆಚ್ಚು, ಆಧ್ಯಾತ್ಮಿಕತೆಯಲ್ಲಿ ಒಲವು ಜಾಸ್ತಿ. ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಚಿಕ್ಕಂದಿನಿಂದಲೂ ಅಮ್ಮ ಅಪ್ಪ ದೇವರ ಮನೆಯಲ್ಲಿ ಜೋರಾಗಿ ಹೇಳ್ತಾ ಇದ್ದ ಸ್ತೋತ್ರಗಳನ್ನ, ಅವರ ಹೆಸರು ಗೊತ್ತಿಲ್ಲದೇನೆ ಎಷ್ಟೊಂದು ಶ್ಲೋಕಗಳನ್ನ ಕಲ್ತ್ಕೊಂಡೆ. ಮನುಷ್ಯನಿಗೆ ಕೆಲವು ಸಂಸ್ಕಾರಗಳು ದೈವದತ್ತವಾಗಿ ಅಥವಾ ಅನುವಂಶೀಯವಾಗಿ ಬರಬೇಕು. ಈ 2 ವಿಷಯಗಳಲ್ಲಿ ನಾನು ತುಂಬ ಅದೃಷ್ಟವಂತೆ. ನಾನು ಓದಿದ್ದು ಸರಸ್ವತಿ ವಿದ್ಯಾಮಂದಿರದಲ್ಲಿ. ನನ್ನ ಮಾತೃಭಾಷೆ ತೆಲುಗು. ಅಲ್ಲಿ ರ್ಯಾಂಕ್ಗಳಿಗೋಸ್ಕರ ಪಾಠ ಮಾಡಲ್ಲ. ಅಲ್ಲಿನ ಶಿಕ್ಷಕರು ತುಂಬ ಪ್ರೀತಿಯಿಂದ, ಶಿಸ್ತಿನಿಂದ ಪಾಠ ಹೇಳ್ಕೊಡುತ್ತಾರೆ. ನಾನು ಇವತ್ತು ಇಲ್ಲಿ ವೇದಗಳಾಗಲಿ ಶ್ಲೋಕಗಳಾಗಲಿ ಇಷ್ಟು ಚೆನ್ನಾಗಿ ಕಲಿಯೋದಕ್ಕೆ ಕಾರಣ ಸ್ಕೂಲಲ್ಲಿ ಓದಿದ್ದ ಸಂಸ್ಕೃತ, ಹಿಂದಿ, ತೆಲುಗು ಟೀಚರ್ಸ್ ಆದ ಶರಭಯ್ಯ ಸರ್, ಬಿ ನಾಗರಾಜರಾವ್ ಸರ್, ಭಾರತಿ ಮೇಡಮ್ಮೇ ಕಾರಣ. ಸರಸ್ವತಿ ವಿದ್ಯಾಮಂದಿರಗಳಲ್ಲಿ ಬರೀ ಓದು ಮಾತ್ರವಲ್ಲ, ಎಲ್ಲ ವಿಭಾಗಗಳಲ್ಲೂ ತುಂಬ ತರಬೇತಿಯನ್ನು ಕೊಡುತ್ತಾರೆ. ನಮಗೆ ಸ್ಕೂಲಿನಲ್ಲಿ ಶಾರೀರಿಕ, ಬೌದ್ಧಿಕ, ರಂಗಸ್ಥಳ, ಐಚ್ಛಿಕ ಅಂತ 4 ವಿಭಾಗಗಳಲ್ಲಿ ತುಂಬ ಪರಿಣತಿ ಮಾಡಿಸುತ್ತಾರೆ. ರನ್ನಿಂಗ್ ರೇಸು, ರಿಲೇ, ಸೂರ್ಯ ನಮಸ್ಕಾರ, ಯೋಗ, ಪ್ರಾಣಾಯಾಮ, ರೇಟಿಂಗ್ ಕಾಂಪಿಟೇಷನ್, ರೆಸಿಟೇಷನ್ ಕಾಂಪಿಟೇಷನ್ಸ್, ಭಗವದ್ಗೀತಾ ಎಲ್ಲದರಲ್ಲೂ ತುಂಬ ಎಕ್ಸ್ಪರ್ಟ್ ಆಗಿದ್ದೆ. ಹುಟ್ಟಿದಾಗಲಿನಿಂದ ಇಲ್ಲಿಯ ತನಕ ಯಾವ ಕಾಂಪಿಟೇಷನ್ ಹೋದ್ರೂ ಪ್ರೈಸ್ ಇಲ್ಲದೇ ವಾಪಸ್ ಬಂದಿಲ್ಲ. ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ಗೂ ಪೆಟ್ ಸ್ಟೂಡೆಂಟ್ ಆಗಿದ್ದೆ. ಎಲ್ಲ ಕ್ಲಾಸಲ್ಲೂ ಬೆಸ್ಟ್ ಸ್ಟೂಡೆಂಟ್ ಆಗಿದ್ದೆ. ಸ್ಕೂಲ್ನಲ್ಲಿ ಸಂಸ್ಕೃತ ವಿಶಿಷ್ಟ ಎಕ್ಸಾಮ್ ಪಾಸ್ ಮಾಡಿದ್ದೀನಿ. ಸಂಸ್ಕೃತ ತೃತೀಯ ವಿಭಾಗದಲ್ಲಿ ಸ್ಟೇಟ್ 3rd ರ್ಯಾಂಕ್ ತಗೊಂಡಿದ್ದೀನಿ. ಸ್ಕೂಲ್ ಆದಮೇಲೆ SDGS ಕಾಲೇಜ್ನಲ್ಲಿ BCom ಪದವಿ ಮಾಡಿದ್ದೀನಿ. BCom ಜೊತೆಗೆ ಹಿಂದಿನಲ್ಲೂ ಸಹ BA ಮಾಡಿದ್ದೀನಿ. ಸ್ಕೂಲ್ನಂತೆ ಕಾಲೇಜ್ನಲ್ಲೂ ಸಹ ಚೆಸ್ಸು, ಕ್ಯಾರಮ್ಸು, ರನ್ನಿಂಗ್ ರೇಸು, ರಿಲೇ, ಥ್ರೋಬಾಲು, ಬಾಲ್ ಬ್ಯಾಡ್ಮಿಂಟನ್ನು, ಜಾವಲಿನ್ ಥ್ರೋ ಈ ಥರ ಎಲ್ಲ ವಿಭಾಗಗಳಲ್ಲೂ ತುಂಬ ಪ್ರೈಸಸ್ ತಗೊಂಡಿದ್ದೀನಿ. ಕಾಲೇಜು ಆದ ಮೇಲೆ ತುಮಕೂರಿನ CS ರಮೇಶ್ ಅವರೊಂದಿಗೆ ವಿವಾಹ ಆಯಿತು. ನನಗೆ ಒಬ್ಬ ಮಗ ಗಗನ್ ಚಕ್ರವರ್ತಿ, ಸೊಸೆ ನಾಗಸ್ಮಿತ. ಚಿಕ್ಕ ಸಂಸಾರ, ಸುಂದರವಾದ ಸಂಸಾರ ನಮ್ಮದು. ಕಲಿಯುವುದರಲ್ಲಿ ನನ್ನ ಶ್ರದ್ಧೆ ನೋಡಿ ನಮ್ಮ ಅತ್ತೆಯವರಾದ ರಾಮರತ್ನಮ್ಮನವರು ನನ್ನನ್ನು ಅವರ ಗುರುಗಳು ಸಿದ್ಧಗಂಗಾ ಮಠದ ಪ್ರೊಫೆಸರ್ ಆಗಿರುವ ಶ್ರೀ ಶ್ರೀಧರ ಶಾಸ್ತ್ರಿ ಸೂರಿಗಳಲ್ಲಿ ನನ್ನ ಕಲಿಯಲು ಕಳಿಸಿಕೊಟ್ಟರು. ಭಗವದ್ಗೀತಾ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಎಲ್ಲವನ್ನೂ ಕಲಿತೆ. ಕಲಿಯುವುದರಲ್ಲಿ ನನ್ನ ಶ್ರದ್ಧೆ ನೋಡಿ ನಮ್ಮ ಗುರುಗಳು ನನಗೆ ವೇದ ಮಂತ್ರಗಳನ್ನು ಕಲಿಸಲು ಶುರು ಮಾಡಿದರು. ಪ್ರತಿಯೊಂದು ಮಂತ್ರಗಳನ್ನು, ಮೂಲ ಮಂತ್ರಗಳ ಉಪದೇಶವನ್ನು ಪಡೆದು ಶಾಸ್ತ್ರೀಯವಾಗಿ ಕಲಿತುಕೊಂಡೆ. ರುದ್ರ, ಚಮಕ, ರಾಕ್ಷೋಗ್ನ ಮಂತ್ರಗಳು, ಮಹಾನ್ಯಾಸ, ಮಂಗಲ ಸೂಕ್ತ, ಉದಕ ಶಾಂತಿ, ಲಕ್ಷ್ಮೀನಾರಾಯಣ ಹೃದಯ ಎಲ್ಲವನ್ನೂ ತುಂಬ ಶ್ರದ್ಧೆಯಿಂದ ಕಲಿತುಕೊಂಡೆ. ಇಷ್ಟೊಂದು ವೇದ ಮಂತ್ರಗಳನ್ನು ಕಲಿತರೂ ಸಹ ಪ್ರತಿ ದಿವಸ ಮನೆಯಲ್ಲಿ ಪೂಜೆ ಮಾಡಿದ್ದು ಗೊತ್ತಿರಲಿಲ್ಲ. ಹಾಗಾಗಿ ಅದನ್ನು ಶ್ರದ್ಧೆಯಿಂದ ಕಲಿತುಕೊಂಡೆ. ಮದುವೆಯಾದ 4-5 ವರ್ಷಗಳಲ್ಲೇ ಗುರುಗಳ ಅಪ್ಪಣೆಯಂತೆ ಅಧ್ಯಾಪನ ವೃತ್ತಿಯಲ್ಲೂ ತೊಡಗಿಸಿಕೊಂಡೆ. 20 ಜನರಿಂದ ಶುರುವಾಗಿರೋ ನನ್ನ ಪಾಠ ಇವತ್ತು ಪ್ರತಿ ದಿವಸ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನನ್ನ ಹತ್ರ ವೇದ ಮಂತ್ರಗಳನ್ನು ಕಲಿಯುತ್ತಿದ್ದಾರೆ. ಶ್ರೀ ಸೂಕ್ತ, ಪುರುಷ ಸೂಕ್ತ, ರುದ್ರ ಮಂತ್ರಗಳಿಂದ ಕೂಡಿದ 3 ಹಂತದ ನಿತ್ಯ ಪೂಜಾ ವಿಧಾನ ಪುಸ್ತಕಗಳನ್ನು ನಾನೇ ಸಿದ್ಧಪಡಿಸಿದ್ದೇನೆ. ಸ್ವರ್ಣಗೌರಿ ವ್ರತ, ವರಮಹಾಲಕ್ಷ್ಮಿ ವ್ರತ, ಸಿದ್ಧಿವಿನಾಯಕ ವ್ರತ, ಫಲಗೌರಿ, ಮಂಗಳಗೌರಿ, ಅನಂತ ಪದ್ಮನಾಭ ಸ್ವಾಮಿ ವ್ರತ ಎಲ್ಲ ಪೂಜಾ ವಿಧಾನಗಳನ್ನು ನಾನೇ ಸಿದ್ಧಪಡಿಸಿದ್ದೇನೆ. ಪಂಚದಶಿ, ಷೋಡಶಿ ಮಹಾಮಂತ್ರಗಳ ದೀಕ್ಷೆಯನ್ನು ಪಡೆದು ಲಕ್ಷ್ಮೀನಾರಾಯಣ ಹೃದಯ, ದುರ್ಗಾ ಸಪ್ತಶತಿ ವಿಧಾನ, ಶ್ರೀಚಕ್ರ ಪೂಜಾರಾಧನೆಯನ್ನು ಸಹ ಕಲಿತುಕೊಂಡೆ. 1000 ಸಪ್ತಶತಿ ಪಾರಾಯಣಗಳನ್ನು ಮಾಡಿದ್ದ ವೈಯಕ್ತಿಕ ಸಾಧನೆ ನನ್ನದು. ವಿಶ್ವದಲ್ಲೇ ಯಾರೂ ಮಾಡಿರದಂತಹ ಏಕೋತ್ತರ ವಾರವಿದೆ ಕ್ರಮದಲ್ಲಿ ಸಪ್ತಶತಿ ಪಾರಾಯಣವನ್ನು ಅಳವಡಿಸಿದ್ದೀನಿ. ಅಂದರೆ 1ನೇ ದಿವಸ 1 ಪಾರಾಯಣೆ, 2ನೇ ದಿವಸ 2 ಪಾರಾಯಣೆ, 3ನೇ ದಿವಸ 3 ಪಾರಾಯಣೆ, ಹೀಗೆ ಒಂದು ಪಕ್ಷದಲ್ಲಿ 120 ಪಾರಾಯಣಗಳನ್ನು ಮಾಡಿದ್ದೇನೆ. ಒಂದೇ ದಿವಸ ಏಕಾಸನದಲ್ಲಿ ಅನೇಕ ಬಾರಿ ಚಕ್ರಾರ್ಚನೆಯನ್ನು ಮಾಡಬಲ್ಲೆ. ಅರ್ಣಪ್ರಶ್ನೆ ಪಾರಾಯಣೆ ಮಾಡುತ್ತಾ 108 ನಮಸ್ಕಾರಗಳನ್ನು ಹಾಕಬಲ್ಲೆ. ಊರಿನಲ್ಲಿ ನಡೆದ ಲಲಿತಾ ಕೋಟಿ ಮಹಾಯಜ್ಞದ
ವಿಶೇಷ ಜವಾಬ್ದಾರಿಯನ್ನು ಹೊತ್ತಿದ್ದೇನೆ. ಕೇವಲ ಕಲಿಯುವುದು ಮಾತ್ರವಲ್ಲ, ಕಲಿಸುವುದರಲ್ಲೂ ಸಹ ತುಂಬ ಆಸಕ್ತಿ ಇರುವುದರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನ ಮಹಿಳೆಯರಿಗೂ ಪುರುಷರಿಗೂ ಸಹ ಎಲ್ಲ ವೇದ ಮಂತ್ರಗಳನ್ನು ಕಲಿಸುತ್ತಿದ್ದೇನೆ. ಇದರ ಜೊತೆಗೆ ಆನ್ಲೈನ್ನಲ್ಲೂ ಸಹ ಯಜುರ್ವೇದವನ್ನು ಕಲಿಸುತ್ತಿದ್ದೇನೆ. ಎಲ್ಲ ಶಿಷ್ಯರಿಗೂ ವಿಧಿಪೂರ್ವಕವಾಗಿ ಮಂತ್ರೋಪದೇಶವನ್ನು ಗುರುಗಳಿಂದ ಕೊಡಿಸಿ ಎಲ್ಲ ವ್ರತವಿಧಾನಗಳನ್ನು ಕಲಿಸಿದ್ದೇನೆ. ನಿತ್ಯ ಪೂಜಾ, ರುದ್ರಾಭಿಷೇಕ ವಿಧಿ, ಅಗ್ನಿಚಕ್ರ ಪೂಜಾ, ದುರ್ಗಾ ನಮಸ್ಕಾರ ಪೂಜಾ, ಸತ್ಯನಾರಾಯಣ ಸ್ವಾಮಿ ಪೂಜೆಗಳನ್ನು ಎಲ್ಲ ಶಿಷ್ಯರಿಗೂ ಮಾಡಿಸಿದ್ದೇನೆ. ಸಪ್ತಶತಿ ಪಾರಾಯಣವನ್ನು ಸಹ ಎಲ್ಲರಿಗೂ ಕಲಿಸಿ ಕಂಚಿ, ಕೊಲ್ಲೂರು, ಶೃಂಗೇರಿ, ಹೊರನಾಡು, ಸವದತ್ತಿ, ನಿಮಿಷಾಂಬ, ಶ್ರೀಶೈಲಂ ಮುಂತಾದ ಶಕ್ತಿಪೀಠಗಳಲ್ಲಿ ಪಾರಾಯಣವನ್ನು ಮಾಡಿದ್ದೇವೆ. ಶೃಂಗೇರಿಯಲ್ಲಿ ನಡೆದ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಿ 21,000 ರೂಪಾಯಿಗಳನ್ನು ನಗದು ಬಹುಮಾನವಾಗಿ ಪ್ರಥಮ ಬಹುಮಾನವನ್ನು ಪಡೆದಿದ್ದೇನೆ. ಇದರ ಮಧ್ಯೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಸ್ಟೇಟ್ ಲೆವೆಲ್ ಭಗವದ್ಗೀತಾ ಕಾಂಪಿಟಿಷನ್ನಲ್ಲಿ 3ನೇ ಬಹುಮಾನವನ್ನು ಪಡೆದಿದ್ದೇನೆ. ಚನ್ನರಾಯನಪಟ್ಟಣದಲ್ಲಿ ನಡೆದ ಸ್ಟೇಟ್ ಲೆವೆಲ್ ಲಲಿತಾ ಸಹಸ್ರನಾಮ ಕಾಂಪಿಟಿಷನ್ನಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದೇನೆ. 1,000ಕ್ಕೂ ಹೆಚ್ಚು ವೇದಾಚಾಂಡಿ ಪ್ರೋಗ್ರಾಮ್ಸ್ವನ್ನು ನಡೆಸಿಕೊಟ್ಟಿದ್ದೇನೆ. ಈ ದಿವಸ 4-5 ಬ್ಯಾಚುಗಳಲ್ಲಿ ಎಲ್ಲರಿಗೂ ವೇದ ಮಂತ್ರಗಳನ್ನು ಕಲಿಸಿಕೊಡ್ತಾ ಇದ್ದೀನಿ. ಕೇವಲ ಮಹಿಳೆಯರು ಮಾತ್ರವಲ್ಲ, ಅನೇಕ ಪುರುಷರು ಸಹ ನನ್ನ ಹತ್ತಿರ ರುದ್ರ, ಚಮಕ, ಸಪ್ತಶತಿ ಪಾರಾಯಣವನ್ನು ಕಲಿತಿದ್ದಾರೆ. ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ನಡೆದ ದೇಸಿ ಉತ್ಸವದಲ್ಲಿ ನೃತ್ಯ, ನಾಟಕ, ಫ್ಯಾಷನ್ ಶೋ ಕಾರ್ಯಕ್ರಮಗಳಲ್ಲೂ ಸಹ ಭಾಗವಹಿಸಿದ್ದೇನೆ. ತುಮಕೂರಿನಲ್ಲಿರುವ ರೇಡಿಯೋ ಸಿದ್ಧಾರ್ಥ 90.8 FM ಪ್ರಸಾರ ಮಾಡುವುದಕ್ಕೆ ವೇದ ಮಂತ್ರಗಳನ್ನು ರೆಕಾರ್ಡ್ ಮಾಡಿಕೊಟ್ಟಿದ್ದೇನೆ. ಬೇರೆ ಬೇರೆ ವಿಷಯಗಳಲ್ಲೂ ಸಹ ತುಂಬ ಆಸಕ್ತಿ ಇರುವುದರಿಂದ ಗೇಮ್ಸ್ ಪ್ರೋಗ್ರಾಮ್ ಅರೇಂಜ್ ಮಾಡ್ತಾ ಇದ್ದೆ. ರಾಣಿ ಮಹಾರಾಣಿ, ಅಡುಗೆ ಅರಮನೆ, ಜಣಜಣ ಕಾಂಚಾಣ, ಆಪ್ತಗೆಳೆತೀರು, ಕುರಿಗಳ ಕಸಾರು ಕುರಿಗಳು, ಹೀಗೆ ಹಲವಾರು ಗೇಮ್ಸ್ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದೇನೆ. ಆರ್ಯವೈಶ್ಯ ಮಹಿಳಾ ಮಹಾಸಭಾ ಬೆಂಗಳೂರು ಅವರಿಗೆ ಆ್ಯನಿವರ್ಸರಿ ಸ್ಪೋರ್ಟ್ಸ್ಗಾಗಿ 500 ಜನರಿಗೆ ಗೇಮ್ಸ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆ. ಅನಂತಪುರದ ಲೇಡೀಸ್ ಕ್ಲಬ್ನಲ್ಲಿ ನಡೆದ ವುಮೆನ್ಸ್ ಫೆಸ್ಟಿವ್ನಲ್ಲಿ 800 ಜನರಿಗೆ ಗೇಮ್ಸ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇನೆ. ಅಡುಗೆ ಮನೆಯಲ್ಲಿ ಯಾವಾಗಲೂ ಹೊಸ ರುಚಿಗಳನ್ನು ಟ್ರೈ ಮಾಡ್ತಾ ಇರ್ತೀನಿ. 4-5 ಬಾರಿ ಕುಕಿಂಗ್ ಕಾಂಪಿಟೇಷನಲ್ಲೂ ಸಹ ಬಹುಮಾನವನ್ನು ಪಡೆದಿದ್ದೇನೆ. ಇದರ ಮಧ್ಯೆ ವಾಸವಿ ಕ್ಲಬ್ನಲ್ಲಿ ಸೆಕ್ರೆಟರಿ, ಪ್ರೆಸಿಡೆಂಟ್ ಆಗಿ, ಡಾನ್ ಟು ಡಸ್ಕ್ ಚೇರ್ಮನ್ ಆಗಿ, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿ, ರೀಜನಲ್ ಸೆಕ್ರೆಟರಿ ಆಗಿ ಸೇವೆ ಸಲ್ಲಿಸಿದ್ದೇನೆ. ಇದಕ್ಕಾಗಿ IOL ಆಪರೇಷನ್ ಅವಾರ್ಡ್, ಆಕ್ಟಿವ್ ಲೇಡೀಸ್ ಕ್ಲಬ್ ಅವಾರ್ಡ್, ಗವರ್ನರ್ಸ್ ಅಪ್ರಿಸಿಯೇಷನ್ ಅವಾರ್ಡ್ ಫಾರ್ ಬೆಸ್ಟ್ ಸರ್ವಿಸ್, ಬೆಸ್ಟ್ ಇನಾಗ್ರೇಷನ್ ಅವಾರ್ಡನ್ನು ಸಹ ಪಡೆದಿದ್ದೇನೆ. ಬೆಸ್ಟ್ ರೀಜನಲ್ ಸೆಕ್ರೆಟರಿ ಅವಾರ್ಡನ್ನು ಸಹ ಪಡೆದಿದ್ದೇನೆ. ತುಮಕೂರಿನ ವಾಸವಿ ಮಹಿಳಾ ಮಂಡಳಿ, ವಾಸವಿ ವಿದ್ಯಾರ್ಥಿ ನಿಲಯದಲ್ಲಿ ಎಕ್ಸ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೇನೆ. ಕರ್ನಾಟಕ ಆರ್ಯ ವೈಶ್ಯ ಮಹಿಳಾ ಮಹಾಸಭಾ ಬೆಂಗಳೂರಿನಲ್ಲೂ ಸಹ ಎಕ್ಸ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೇನೆ. ವಾಸವಿ ಮಹಿಳಾ ಮಂಡಳಿ SS ಪುರಂನ ಸಹಯೋಗದಲ್ಲಿ 1 ದಿವಸ ಪೂರ್ತಿ ಅಖಂಡ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಸಹ ಮಾಡಿದ್ದೇನೆ. ಸುಸ್ವರ ವೇದ ಸಂಘ, ಸತ್ಯಸಾಯಿ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಅಧಿಕ ಮಾಸದಲ್ಲಿ ಒಂದೇ ದಿವಸ 33 ಬಾರಿ ಮಂತ್ರ ಪಾರಾಯಣೆ ಮತ್ತು ಅಭಿಷೇಕವನ್ನು ಸಹ ನಡೆಸಿದ್ದೇವೆ. ಶಿವರಾತ್ರಿ ಹಬ್ಬದ ದಿವಸದಂದು 121 ಮಹಿಳೆಯರಿಂದ 11 ಬಾರಿ ಅಂದರೆ 1331 ಬಾರಿ ರುದ್ರ ಪಾರಾಯಣೆ ಮಾಡಿ ಮಹಾರುದ್ರಾಭಿಷೇಕ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೇವೆ. ಇದರಿಂದ ಪ್ರೇರಣೆಗೊಂಡು ಅತಿರುದ್ರಾಭಿಷೇಕ ಕಾರ್ಯಕ್ರಮವನ್ನು ಮಾಡಲು ಸಂಕಲ್ಪಿಸಿ 11 ದಿವಸಗಳ ಕಾಲ ಪ್ರತಿ ದಿವಸ 1331 ಬಾರಿಯಂತೆ ಒಟ್ಟು 14,641 ಬಾರಿ ರುದ್ರ ಪಾರಾಯಣೆ ಮತ್ತು ಅಭಿಷೇಕವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿದ್ದೇವೆ. ನನ್ನದೇ ಆದಂತಹ ಒಂದು ಯೂಟ್ಯೂಬ್ ಚಾನಲನ್ನು ಸಹ ಹೊಂದಿದ್ದೇನೆ. ಅದರಲ್ಲಿ ಎಲ್ಲ ವೇದ ಮಂತ್ರಗಳ ವಿಡಿಯೋಗಳನ್ನು, ಲರ್ನಿಂಗ್ ವಿಡಿಯೋಗಳನ್ನು, ಎಲ್ಲ ವ್ರತದ ಪೂಜಾ ವಿಧಾನಗಳನ್ನು ಸಹ ಅಪ್ಲೋಡ್ ಮಾಡಿದ್ದೇನೆ. ಅದರ ಜೊತೆಗೆ ಹೈ ವೈಬ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅವರಿಂದ ಹೈ ಎನರ್ಜೆಟಿಕ್ ಅಚೀವರ್ ಎಂಬ ಪ್ರಶಸ್ತಿಯೂ ಸಹ ಬಂದಿದೆ. ನನ್ನ ಈ ಸಾಧನೆಗಾಗಿ JC ರೇಟ್ಸ್ ಇಂದ ವುಮೆನ್ ಆಫ್ ದ ಇಯರ್ ಅವಾರ್ಡ್ ಬಂದಿದೆ. ಕನ್ನಡ ಕೌಸ್ತುಭ ಪ್ರಶಸ್ತಿ ಬಂದಿದೆ.
ಚಿರಂತನ ಅಭಿವೃದ್ಧಿ ಪ್ರತಿಷ್ಠಾನದಿಂದ ಕರುನಾಡ ಸಾಧಕರತ್ನ ಪ್ರಶಸ್ತಿಯೂ ಬಂದಿದೆ. ತೆಲುಗು ಬುಕ್ ಆಫ್ ರೆಕಾರ್ಡ್ಸ್ ಇಂದ ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸಿ ಅವಾರ್ಡು ಸಹ ಬಂದಿದೆ. ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಇಂದ ನ್ಯಾಷನಲ್ ರೆಕಾರ್ಡ್ ಹೋಲ್ಡರ್ ಪ್ರಶಸ್ತಿಯೂ ಬಂದಿದೆ. ನಾವು ಯಾವುದೇ ಕ್ಷೇತ್ರದಲ್ಲಿ ಸತತವಾಗಿ ನೆಲೆಯೂರಬೇಕಾದರೆ ಹೊಸತನವನ್ನು ಕಾಣುವ ಕಲೆಗಳಿರಬೇಕು ಮತ್ತು ಎತ್ತರದ ಕನಸುಗಳನ್ನು ಕಾಣುವ ಕಲೆಗಳಿರಬೇಕು. ಮತ್ತೆ ಆ ಕನಸುಗಳನ್ನು ಸಾಕಾರಗೊಳಿಸಲು ಕಠಿಣ ಪರಿಶ್ರಮ ಮತ್ತು ತ್ಯಾಗ ಮಾಡಬೇಕು. ಪ್ರತಿಯೊಬ್ಬರ ಜೀವನದ ಹಾದಿ ಬರೀ ಹೂವುಗಳಿಂದ ಮಾತ್ರ ಕೂಡಿರುವುದಿಲ್ಲ. ಅದರಲ್ಲಿ ಎಷ್ಟೋ ಮುಳ್ಳುಗಳು ಸಹ ಇರುತ್ತವೆ. ನನ್ನ ಜೀವನದಲ್ಲೂ ಅಷ್ಟೇ. ನನ್ನ ದಾರಿಯಲ್ಲಿ ಎಷ್ಟೇ ಮುಳ್ಳುಗಳಿದ್ದರೂ ಅವನ್ನೆಲ್ಲ ತೆಗೆದು ತುಂಬಾ ಎತ್ತರಕ್ಕೆ ಬೆಳೆದಿದ್ದೇನೆ. ಎಲ್ಲ ಮಠದ ಯತಿಗಳಿಂದ ನನ್ನ ಸಾಧನೆಯ ಬಗ್ಗೆ ಮೆಚ್ಚು ನುಡಿಗಳನ್ನು ಕೇಳಿದಾಗ ಮನದಲ್ಲಿ ಏನೋ ಒಂದು ಸಂತೃಪ್ತ ಭಾವ. ನನ್ನ ಸಾಧನೆಯ ಬಗ್ಗೆ ನನಗೆ ಅಭಿಮಾನವಿದೆ, ಅಹಂಕಾರ ಇಲ್ಲ. ನನ್ನ ಈ ಸಾಧನೆ ನನ್ನ ಶಿಷ್ಯರಿಗೆ ಪ್ರೇರಣೆಯಾದರೆ, ನನ್ನ ಸಾಧನೆಯಿಂದ ನನ್ನ ಗುರುಗಳು ಸಂತೃಪ್ತಿ ಹೊಂದಿದರೆ ಅದೇ ನನ್ನ ದೊಡ್ಡ ಸಾಧನೆ. ನನ್ನ ಈ ಸಾಧನೆಗೆ ಕಾರಣರಾದ ನನ್ನ ಗುರುಗಳಿಗೆ ವಂದಿಸುತ್ತಾ ಮುಂದಿನ ಎಲ್ಲಾ ಪೀಳಿಗೆಯವರು ಹೆಚ್ಚು ಹೆಚ್ಚು ವಿದ್ಯಾರ್ಜನೆಯಲ್ಲಿ ತೊಡಗಲಿ ಎಂದು ಆಶಿಸುತ್ತೇನೆ.